ಗಾಯ್ಸ್, ಯೂಟ್ಯೂಬಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ? ದುಡ್ಡು ಮಾಡ್ಬೋದು ಅಂತಂದರೆ ಅಂದಾಜು ಎಷ್ಟು ದುಡ್ಡು ಮಾಡ್ಬೋದು ಬ್ರೋ, ಒಂದು ಅವರೇಜು ದಯವಿಟ್ಟು ಹೇಳಿ ಬ್ರೋ ಅಂತ ತುಂಬ ಜನನ ಕೇಳ್ತಾ ಇರ್ತೀರಾ. ಸೊ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳನ್ನ. ಸೊ ನನಗೂ ತುಂಬ ಜನ ಕೇಳ್ತಾ ಇರ್ತಾರೆ, ಬ್ರೋ ನಿಮ್ಗೆ ಎಷ್ಟು ಬರುತ್ತೆ ಹೇಳಿ, ಬೇರೆಯವ್ರಿಗೆ ಎಷ್ಟು ಬರ್ಬೋದು ಹೇಳಿ ಅಂತ. ಸೊ ಇವತ್ತು ನಿಮಗೊಂದು ಉತ್ತರ ಸಿಕ್ಕೇ ಸಿಗುತ್ತೆ ಈ ಒಂದು ವಿಡಿಯೋ ಮುಖಾಂತರ. ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ, ಬಂದರೆ ಎಷ್ಟು ಬರ್ಬೋದು ಅವರೇಜು, ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳಿ ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾತಾಡ್ತೀನಿ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಗೈಸ್, ಯೂಟ್ಯೂಬ್ನ ಶುರು ಮಾಡಿದಾಗ ನನಗೆ ಪ್ಲ್ಯಾನ್ ಇರಲಿಲ್ಲ, ಆಯಿತಾ. ಒಂದು ಇವತ್ತೇ ಓಪನ್ ಆಗಿ ನಾನು ಹೇಳ್ತೀನಿ, ತುಂಬ ಸಲ ಹೇಳಿದ್ದೀನಿ, ನಾನು ಯೂಟ್ಯೂಬ್ಗೆ ದುಡ್ಡು ನೋಡಿ ಬಂದವನಲ್ಲ, ಆಯಿತಾ. ನನ್ನ ಇಂಟೆನ್ಷನ್ಸ್ಗಳು ತುಂಬ ಕ್ಲಿಯರ್ ಆಗಿತ್ತು. ಸೊ ನಾನು ಇಲ್ಲಿ ಹೆಸರು ಮಾಡಬೇಕು ಅಂತ ಬಂದಿದ್ದು. ಸ್ಟಾರ್ಟಿಂಗ್ ಡೇಸಿಂದ ಕವರ್ ಸಾಂಗ್ಸ್ಗಳನ್ನ ಆಗ್ತಾ ಬರ್ತಾಯಿದೆ. ನನಗದೊಂದು ಒಂಥರ ಕ್ರೇಜ್ ಜಾಸ್ತಿ, ಹೆಸರು ಮಾಡಬೇಕು, ಒಂಥರ ಕಂಡುಹಿಡಿಬೇಕು, ಆ ಥರ ಫೀಲ್ ಇದ್ದಿದ್ದು. ಸೊ ಅದು ಮಾಡ್ತಾ ನನಗೆ ಕಾಪಿರೈಟ್ ಕ್ಲೈಮ್ಸ್ಗಳು ಬರೋಕ್ಕೆ ಶುರು ಆಗೋಯ್ತು, ಆಯಿತಾ. ಮೇಲ್ಗೆ ಯು ರಿಸೀವ್ಡ್ ಕಾಪಿರೈಟ್ ಕ್ಲೈಮ್ ಅಂತ. ಏನಿದು, ಯಾಕೆ ಬತ್ತಾಯ್ತಿದು, ಏನೋ ಚಾನಲ್ಲು ಪ್ರಾಬ್ಲಮ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಕವರ್ ಸಾಂಗ್ಸ್ಗಳನ್ನ ಕಮ್ಮಿ ಮಾಡೋಕ್ಕೆ ಶುರು ಮಾಡ್ಕೊಂಡೆ, ಆಯಿತಾ. ಸೊ ಅದಾದಮೇಲೆ ಇದು ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸುಮ್ಮನೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ, ಕಾಪಿರೈಟ್ ಕ್ಲೈಮ್ ಯಾಕೆ ಬರುತ್ತೆ ಅಂತ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು, ಆ ವಿಡಿಯೋಗಳಿಗೆ ದುಡ್ಡು ನಮಗೆ ಬರಲ್ವಂತೆ, ಅವ್ರಿಗೆ ಹೋಯ್ತದೆ ಅಂತ ಗೊತ್ತಾಯಿತು. ಆವಾಗ ನನಗೆ ಸೆನ್ಸ್ ಆಯಿತು, ಓಹ್ ದುಡ್ಡು ಅವ್ರಿಗೆ ಹೋಯ್ತದೆ ಅಂತಂದರೆ ನಾವು ಮಾಮೂಲಿ ಓನ್ ವಿಡಿಯೋ ಮಾಡ್ತೀವಲ್ವ, ಅದಕ್ಕೆ ದುಡ್ಡು ನಮಗೆ ಬರ್ತದ ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂತು. ಆಮೇಲೆ ತುಂಬ ಜನ ನೋಡ್ತಾ ಇದ್ನಲ್ಲ, ಯೂಟ್ಯೂಬರ್ಸ್ಗಳೆಲ್ಲ ವೀಡಿಯೋಸ್ ಮಾಡ್ತಾಯಿದಾರಲ್ಲ, ಅವ್ರನ್ನೆಲ್ಲ ನೋಡಿದ್ರೆ ಅಲ್ವಾ ಇವರೆಲ್ಲ ಸುಮ್ಮನೆ ಯಾಕೆ ಮಾಡ್ತಾರೆ. ಈಗ ದಿನ ಒಂದೊಂದು ವೀಡಿಯೋ ಮಾಡ್ತಾರೆ ಅಂದರೆ ಪ್ಯಾಷನ್ ಇರುತ್ತೆ, ನನಗೂ ಇದೆ ಪ್ಯಾಷನ್ನು, ಆಯಿತಾ. ಬಟ್ ಏನೋ ಒಂದು ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಆಗ ನನಗೊಂದು ಐಡಿಯಾ ಗೊತ್ತಾಯಿತು, ಓಹೋ ಇಲ್ಲಿ ದುಡ್ಡು ಕೂಡ ಬರುತ್ತಂತೆ ಅಂತ. ಸೊ ಅದಾದಮೇಲೆ ನಾನು ಮಾಮೂಲಿ ಯೂಟ್ಯೂಬು ಅದು ಇದು ರಿಲೇಟೆಡು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಚಾನಲ್ಗೂ ಇಷ್ಟು ಸಬ್ಸ್ಕ್ರೈಬರ್ಸ್ ಅಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಮಾನಿಟೈಸೇಷನ್ ಕೂಡ ಆನ್ ಆಯಿತು. ಆನ್ ಆದಮೇಲೂ ಕೂಡ ನನಗೆ ಡೌಟು, ನಿಜ ಬರ್ತದ ದುಡ್ಡು, ಏನು ಕತೆ, ಅದೇನೇನೋ ಬ್ಯಾಂಕು ಗಿಂಕು ಎಲ್ಲ ಆ್ಯಡ್ ಮಾಡಿಬಿಟ್ಟಿನಿ, ಏನಾರು ಮೈನಸ್ ಮಾಡ್ಕೊಬಿಟ್ಟಾರ, ಮನೆ ತಗ ಬಂದುಬಿಟ್ಟಾರ, ಈ ಥರ ಎಲ್ಲ ಸಾವಿರಾರು ಕ್ವಶನ್ಸ್ಗಳಿತ್ತು. ಅವಾಗ ಯಾರೂ ಕೇಳೋಕ್ಕಾಗಲ್ಲ ನಾವು, ಆಯಿತಾ. ಸೊ ಯಾರು ಹೇಳೋರು ಕೂಡ ಇರ್ತಿರಲಿಲ್ಲ ನಮಗೆ ಅಂಥ ಟೈಮಲ್ಲಿ. ಸೊ ಅದೊಂದು ಭಯ ಇತ್ತು, ಆಯಿತಾ. ಫಸ್ಟ್ ಪೇಮೆಂಟ್ ಆಗೋ ತನಕ ಒಂದು ಪೇಮೆಂಟ್ ಬಂದಮೇಲೆ ನನಗೆ ಅರ್ಥ ಆಗೋಯ್ತು ಇಲ್ಲಿ ಸ್ಕೀಮು, ಆಯಿತಾ. ಇಲ್ಲಿ ನಿಜವಾಗ್ಲೂ ಬರುತ್ತೆ, ನಾವು ಏನು ಹಾರ್ಡ್ ವರ್ಕ್ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಯೂಟ್ಯೂಬರು ಪೇನೂ ಕೂಡ ಮಾಡ್ತಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸೂಪರ್ ಇದು ಅಂತ ನನಗೆ ಅವಾಗ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಯೂಟ್ಯೂಬು. ಇವಾಗಲೂ ಫಸ್ಟ್ ಪ್ರಿಫರೆನ್ಸು ಯಾವುದು ಅಂತಂದರೆ ಯೂಟ್ಯೂಬೇ. ಯಾಕೆ ಅಂತಂದರೆ ಅದೇ ನನ್ನ ಲೈಫನ್ನ ಚೇಂಜ್ ಮಾಡಿದ್ದು, ಆಯಿತಾ. ಅದಾದಮೇಲೂ ಕೂಡ ನಾನು ದುಡ್ಡಿಂದ ಬಿಡಲಿಲ್ಲ, ಆಯಿತಾ. ಸೊ ನನ್ನ ಪಡೆಗೆ ನಾನು ಏನೇನು ಕಂಟೆಂಟ್ಸ್ಗಳು ಮಾಡಬೇಕು, ಕವರ್ ಸಾಂಗ್ಸ್ಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದೆ. ಕಾಪಿರೈಟ್ ಕ್ಲೈಮ್ ಬಂದರೂ ಪರವಾಗಿಲ್ಲ, ನನಗೆ ದುಡ್ಡು ಬೇಕಾಗಿಲ್ಲ ಅಂತ ಇವಾಗಲೂ ಅಷ್ಟೇ ವೀಕ್ಲಿ ಒಂದೊಂದು ಕವರ್ ಸಾಂಗ್ಸ್ ಮಾಡ್ತಾ ಇರ್ತೀನಿ, ಆಯಿತಾ. ಸೊ ಆಮೇಲೆ ಮೋಟಿವೇಶ್ನಲ್ ವೀಡಿಯೋಸ್ಗಳಲ್ಲಿ ಸಾಂಗ್ಸ್ಗಳು ಯೂಸ್ ಮಾಡ್ತಾ ಇರ್ತೀನಿ, ಅದಕ್ಕೆಲ್ಲ ಮಾನಿಟೈಸೇಷನ್ ಆನ್ ಆಗಲ್ಲ ನನಗೆ ಅದು. ಬಟ್ ಆ ಪ್ಯಾಷನ್ ಇದೆ, ನನಗೆ ಅದೊಂದು ಕ್ರೇಜ್ ಇದೆ, ಹಂಗೆ ಹಾಕಬೇಕು ಆ ಸಾಂಗ್ನ. ಮೋಟಿವೇಶನ್ ವೀಡಿಯೋಗೆ ಅದು ಮಧ್ಯದಲ್ಲಿ ಇರಲೇಬೇಕು ಅಂತಲೇ ಹಾಕೋದು, ಅದಕ್ಕೆ ರೆವಿನ್ಯೂ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ. ಸೊ ಆ ಥರ ಒಂದು ಕ್ರೇಜಲ್ಲಿ ನಾನು ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಶುರು ಆಯಿತು. ಸೊ ಇವಾಗ ನಿಮ್ಗೆ ಗೊತ್ತಾಯಿತು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ. ಹಾಗಾದರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದೊಂದು ನಿಮಗೆ ಕ್ಲಾರಿಟಿ ಬೇಕು. ನೋಡಿ ಗೈಸ್, ಯೂಟ್ಯೂಬಲ್ಲಿ ದುಡ್ಡೇನಿದೆ ಇದು ಒಂದೇ ಥರ ಇರಲ್ಲ, ಆಯಿತಾ. ಈಗ ನನಗೂ ಅಷ್ಟೇ ಫಿಕ್ಸ್ಡ್ ಅಮೌಂಟ್ ಅಲ್ಲ. ಈಗ 10,000 ಅಂತಂದರೆ 10,000ನೇ ಬರಲ್ಲ, ಚೇಂಜ್ ಆಯ್ತಾ ಇರ್ತದೆ. ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ದುಡ್ಡು ಇಷ್ಟು ಬರಬೇಕಾ ಅಷ್ಟು ಬರಬೇಕು ಅನ್ನೋ ಡಿಸೈಡ್ ಆಗ್ತಾ ಇರುತ್ತೆ. ಅದೇ ಥರ ಬೇರೆಯವ್ರ ಚಾನಲ್ಲು ಅಷ್ಟೇ, ಆಯಿತಾ. ಈಗ ನನಗೆ 10,000 ಬರ್ತದೆ ಅಂತಂದರೆ ಅವ್ರಿಗೂ 10,000 ಬರ್ತದೆ ಅಂದ್ಕೊಳ್ಳೋದು ತಪ್ಪು, ಆಯಿತಾ. ಅವ್ರ ಚಾನಲ್ ಹೆಂಗೆ ರೀಚ್ ಆಗ್ತಾಯಿದೆ ಅದ್ರ ಮೇಲೆ ಅವ್ರು ದುಡ್ಡು ಬರ್ತಾ ಇರ್ತದೆ. ಅವ್ರಿಗೆ 15,000ನೇ ಬರ್ತಾ ಇರ್ಬೋದು, ಅಥವಾ 7,000 ಬರ್ತಾ ಇರ್ಬೋದು, ಎಷ್ಟಾದರೂ ಬರ್ತಾ ಇರ್ಬೋದು. ಬಟ್ ಅವ್ರ ಚಾನಲಲ್ಲಿ ಹಾರ್ಡ್ ವರ್ಕ್ ಏನಿದೆ, ನಾನು ಇಷ್ಟೇ ಹೇಳೋದು, ಆಯಿತಾ. ವ್ಯೂಸು ಅವೆಲ್ಲ ಅಲ್ಲ, ಅವ್ರದ್ದು ಹಾರ್ಡ್ ವರ್ಕ್ ಎಷ್ಟಿದೆ ಅಷ್ಟು ದುಡ್ಡು ಅವ್ರಿಗೆ ಬರ್ತಾ ಇರುತ್ತೆ, ಆಯಿತಾ. ಅದು ಹಾರ್ಡ್ ವರ್ಕ್ ಆ್ಯಕ್ಚುಲಿ, ಆಯಿತಾ. ಏನೋ ವ್ಯೂಸಿಂದ ದುಡ್ಡು ಮಾಡ್ತಾರೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ ಹೇಳಿದ್ರೆ. ಯಾಕೆಂದರೆ ಅವರು ಕಷ್ಟಪಟ್ಟಿರ್ತಾರೆ ಗೈಸ್, ಅದಕ್ಕೋಸ್ಕರ ದುಡ್ಡು ಬರ್ತಾ ಇರೋದು, ಏನು ಸುಮ್ಮನೆ ಬರ್ತಾಯಿಲ್ಲ ಅಲ್ವಾ. ಸೊ ಕಂಟೆಂಟ್ ಎಲ್ಲ ಹುಡುಕಿ, ಸೊ ನೈಟು ಈ ಥರ ಲೈಟು ಗೀಟು ಏನು ಇಲ್ಲದೇ, ರೂಮ್ ಇಲ್ಲದೇ ತುಂಬ ಜನ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತಾರೆ. ಸೊ ಅವ್ರು ಪಟ್ಟಿರೋ ಕಷ್ಟಕ್ಕೆ ಅದು ಪ್ರತಿಫಲ ಅಷ್ಟೇ, ಆಯಿತಾ. ಸೊ ಯಾರೋ ಬಂದು ಯೂಟ್ಯೂಬಲ್ಲಿ ದೋಚ್ಕೊಯ್ತವ್ರೆ ಅನ್ನೋ ಥರ ನೋಡ್ತಾರೆ ಇವಾಗೆಲ್ಲ ಜಮಾನದಲ್ಲಿ. ಅಂದರೆ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತಂದರೆ ಯಾರು ನಂಬ್ತಾನೆ ಇರಲಿಲ್ಲ. ಇವ್ರು ಯಾರೋ ತರಲೆಗಳ ಗುರು, ಇವ್ರ ಬಗ್ಗೆ ಎಲ್ಲ ನಂಬೇಡ, ಸುಮ್ಮನೆ ಕೂತ್ಕೊಂಡು ಬೇರೆ ಏನಾದರೂ ಮಾಡಿ ಲೈಫಲ್ಲಿ. ಸೊ ಇವರೆಲ್ಲ ಸುಮ್ಮನೆ ಟೈಮ್ ಪಾಸ್ ವೀಡಿಯೋ ಮಾಡೋದು, ಇವ್ರನ್ನ ಪಟಾಯಿಸೋಕೆ ವೀಡಿಯೋ ಮಾಡೋದು, ಯಾವುದಾದ್ರೂ ಹುಡುಗಿ ನೋಡಲಿ, ಇಂಪ್ರೆಸ್ ಆಗಲಿ, ಕಮೆಂಟ್ ಮಾಡಲಿ, ಮೆಸೇಜ್ ಮಾಡಲಿ, ವೀಡಿಯೋ ಕಾಲ್ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೋದು. ಇವರೆಲ್ಲ ಫೇಮಸ್ ಆಗಬೇಕು, ಇವ್ರು ನೋಡಿದ್ರೆ ಯಾರು ತಗೊಂಡು ಹೂನಾರ ಹಾಕಬೇಕು, ಸೆಲ್ಫಿ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು, ಈ ಥರ ಟ್ರೀಟ್ ಮಾಡ್ತಾಯಿದ್ರು. ಬಟ್ ಇವಾಗ ಪ್ರತಿ ಒಬ್ಬರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇವಾಗ,
ಆಯಿತಾ. ಸೊ ಇವಾಗ ಎಲ್ರಿಗೂ ಅರ್ಥ ಆಗಿದೆ. ಇವಾಗ ಯಾರು ಸುಮ್ಮನೆ ಈಗ ಟೈಮ್ ಪಾಸ್ ಮಾಡ್ತಾ ಇಲ್ಲ ಇಲ್ಲಿ, ಆಯಿತಾ. ಯಾರು ಅಂದರೆ ಟೈಮ್ ಪಾಸ್ ಮಾಡೋ ವ್ಯಕ್ತಿ ಇದ್ರೂ ಕೂಡ ಲೈಫಲ್ಲಿ ಇವಾಗೆಲ್ಲ ಚೇಂಜ್ ಆಗಿಬಿಡ್ತಾರೆ, ಆಯಿತಾ. 1-2 ತಿಂಗಳಿಗೆ ಸೊ ಇವೆಲ್ಲ ಏನು ಗುರು, ಇವೆಲ್ಲ ಯಾಕೆ ಬೇಕು ನಮಗೆ, ಶಿಸ್ತಾಗೋದು ಏನು, ನಮ್ಮ ಕೆಲಸ ಏನಾಯ್ತು ಅದನ್ನು ಮಾಡ್ಕೊಂಡು ಹೋಗೋಣ, ನಮ್ಮ ಮನೆ ಚೆನ್ನಾಗಿ ಇಟ್ಕೊಳ್ಳೋಣ, ನಾವು ಚೆನ್ನಾಗಿರೋಣ ಅನ್ನೋ ಥರ ಪ್ಲ್ಯಾನ್ ಬಂದು ಸೊ ಎಲ್ಲರೂ ಬದಲಾಗಿದ್ದಾರೆ ಇವಾಗ, ಆಯಿತಾ. ಸೊ ಇವಾಗ ಯಾರು ಇನ್ನೊಬ್ರು ಯಾರೋ ಇಂಪ್ರೆಸ್ ಮಾಡೋಕೆ ಇದಕ್ಕೆ ಮಾಡೋಕ್ಕೆ ಯಾರು ಇದು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಫುಲ್ಲು ಕ್ಲಿಯರ್, ಆಯಿತಾ. ಸೊ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಸೊ ಯಾರು ಎಷ್ಟು ಕಷ್ಟಪಡ್ತಿದ್ದಾರೆ ಅಷ್ಟಕ್ಕೆ ದುಡ್ಡು ಬರುತ್ತೆ, ಆಯಿತಾ. ಸೊ ನಾನು ಆವಾಗಲೇ ಹೇಳಿದೆ, ಒಂದು ಅಂದಾಜು ಹೇಳ್ತೀನಿ ನಿಮಗೆ ಅಂತ. ಖಂಡಿತ ಅಂದಾಜು ಹೇಳ್ತೀನಿ. ಮಿನಿಮಮ್ ಇಲ್ಲ ಅಂತಂದರೂ ಒಂದು ಯೂಟ್ಯೂಬರ್ ಒಂದು 7,000 ರೂಪಾಯಿ ಆದರೂ ದುಡ್ಡು ಮಾಡ್ತಾಯಿರ್ತಾರೆ ಗೈಸ್, ಆಯಿತಾ. 2 ತಿಂಗಳಿಗೋ ಅಥವಾ 1 ತಿಂಗಳಿಗೋ ಪಕ್ಕ, ಇದಂತೂ ಫಿಕ್ಸು. ಒಂದು ವ್ಯಕ್ತಿ, ಒಂದು ಯೂಟ್ಯೂಬರ್ ಒಂದು 2 ದಿನಕ್ಕೊಂದು ವೀಡಿಯೋ, 1 ದಿನಕ್ಕೊಂದು ವೀಡಿಯೋ ಆಗ್ತಾಯಿದ್ದಾರೆ ಅಂತಂದರೆ ಅವರು ತಿಂಗಳಿಗೆ 7,000ರಿಂದ 10,000 ರೂಪಾಯಿ ಪಕ್ಕ ದುಡ್ಡು ಮಾಡ್ತಾ ಇರ್ತಾರೆ. ಇದಂತೂ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ, ಆಯಿತಾ. ಕೆಲವರು 2 ತಿಂಗಳಿಗೆ ಅಷ್ಟು ದುಡ್ಡು ಮಾಡ್ತಾ ಇರ್ಬೋದು, ಕೆಲವರು 3 ತಿಂಗಳಿಗೆ ಅಷ್ಟು ಮಾಡ್ತಾ ಇರ್ಬೋದು, ಬಟ್ ರೆವಿನ್ಯೂ ಜನ್ರೇಟ್ ಆಗ್ತಾ ಇರುತ್ತೆ. ಓಕೆ. ಸೊ ಉತ್ತರಗಳು ಎಲ್ಲವೂ ಸಿಕ್ಕಿದೆ ಈ ವಿಡಿಯೋ ಮುಖಾಂತರ ಅಂತ ಅಂದ್ಕೊಳ್ತೀನಿ. ಸೊ ಬ್ರೋ ಎಕ್ಸಾಕ್ಟಾಗಿ ಹೇಳಿ ಬ್ರೋ, ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ ಅನ್ನೋದನ್ನು ಕೇಳಿಬಿಡಿ ದಯವಿಟ್ಟು. ಯಾಕೆಂತಂದರೆ ಈಗ ನೋಡೋ ರೀತಿ ಚೇಂಜ್ ಆಗಿಬಿಟ್ಟಿದೆ, ಆಯಿತಾ. ಈಗ ನಾವು ಹೇಳಿದ್ರೆ ಶೋ ಆಫ್ ಅಂತ ಅಂದ್ಕೊಳ್ತಾರೆ, ಏನೋ ತೋರಿಸ್ಕೊಳ್ತಾನೆ ಗುರು, ಇಷ್ಟು ದುಡ್ಬಿಟ್ಟಿದ್ದೀನಿ, ಅಷ್ಟು ದುಡ್ಬಿಟ್ಟಿದ್ದೀನಿ ಅಂತ, ಆಯಿತಾ. ಯಾರೂ ಸುಮ್ಮನೆ ಅಷ್ಟು ದುಡಿಯಲ್ಲ. ಇಷ್ಟು ದುಡ್ದಿದ್ದಾರೆ ಅಂತಂದರೆ ಅದು ಅವರ ಒಂದು ಟ್ಯಾಲೆಂಟಿಗೆ ತಕ್ಕಂಗೆ ದುಡ್ದಿರ್ತಾರೆ, ಅವರ ಒಂದು ಪರಿಶ್ರಮಕ್ಕೆ ತಕ್ಕಂಗೆ ದುಡ್ಡು ಬಂದಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಂಥದ್ದು ಇಲ್ಲ, ಆಯಿತಾ. ಸೊ ಇವತ್ತು 4,500 ರೂಪಾಯಿ ಶರ್ಟ್ನೂ ಹಾಕಿದ್ದೀನಿ, 5,000 ರೂಪಾಯಿ ಪ್ಯಾಂಟ್ನೂ ಹಾಕಿದ್ದೀನಿ, ಆಯಿತಾ. ಇದು ಶೋ ಆಫ್ ಅಲ್ಲ. ನಾನು ಪಟ್ಟಿರೋ ಕಷ್ಟಕ್ಕೆ ನಾನು ತಗೊಂಡಿರೋದು, ನನ್ನ ದುಡ್ಡಲ್ಲಿ ನಾನು ತಗೊಂಡು ಎಂಜಾಯ್ ಮಾಡಿರೋದು ಅಷ್ಟೇ. ಸೊ ಇದೊಂದು ಎಕ್ಸಾಂಪಲ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಮೋಟಿವೇಶನ್ ಇರಲಿ ಅಂತ ಎಂಡಿಂಗಲ್ಲಿ. ಅಂದರೆ ಏನು ಹೇಳಬೇಕು ಅಂತ ಹೇಳಿಲ್ಲ, ಹಾಕಿರೋದೇ ಹೇಳ್ತಾ ಇರೋದು, ಮಾಡಿರೋದೇ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್ ಗೈಸ್.